ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅಲಂಕಾರ ಮಾಡೋದಕ್ಕೆ ಏನೇನನ್ನು ಉಪಯೋಗಿಸ್ತೀನಿ, ಆ ಲಕ್ಷ್ಮೀ ಅಮ್ಮನವರ ಐಡಲ್ನ ಪ್ರಿಪೇರ್ ಮಾಡೋದಕ್ಕೆ ನಾನು ಯಾವ ರೀತಿ ಐಟಮ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಮ್ಮನವ್ರನ್ನ ನಾವು ಅಲಂಕಾರ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮುಖವಾಡ ಈ ರೀತಿ ಸ್ಟೋನ್ ವರ್ಕ್ ಮಾಡಿಸ್ಕೊಂಡ್ರೆ ಅದಕ್ಕೆ ಒಂದು ಒಳ್ಳೆಯ ಕಳೆಯನ್ನು ಕೊಡುತ್ತೆ. ಹಾಗಾಗಿ ಈ ರೀತಿ ಸ್ಟೋನ್ ವರ್ಕ್ ಮಾಡಿಸ್ಕೊಳ್ಬೋದು. ಈ ರೀತಿ ಸಪ್ರೇಟಾಗಿ ಐಟಮ್ಸ್ ಕೂಡ ಸಿಗುತ್ತೆ, ಅದಕ್ಕೆ ಗಮ್ ಕೂಡ ಕೊಟ್ಟಿರ್ತಾರೆ. ನಾವು ಜಸ್ಟ್ ಅದನ್ನು ಸ್ಟಿಕ್ ಮಾಡ್ಕೋಬೋದು. ನೀವು ಬೇಕಾದರೆ ಈ ರೀತಿ ಸಪ್ರೇಟ್ ಐಟಮ್ಸ್ನ ತೊಗೊಂಡು ಬಂದು ನಿಮ್ಮ ಮನೆಯಲ್ಲಿರೋ ಲಕ್ಷ್ಮಿ ಮುಖವಾಡಕ್ಕೆ ನೀವು ಸ್ಟಿಕ್ ಮಾಡ್ಕೋಬೋದು. ಆ ಗಮ್ ಈಸಿಯಾಗಿ ಅಂಟಿಸ್ಕೊಳ್ಳುವಂಥ ಗಮ್ನೇ ಅವ್ರು ಕೊಟ್ಟಿರ್ತಾರೆ. ಈ ರೀತಿ ಸ್ಟೋನ್ ವರ್ಕ್ನ ಮಾಡಿಸ್ಕೊಳ್ಳೇಬೇಕು ಅಂದರೆ ನೀವು ಶಾಪ್ಗೆ ಹೋಗಬೇಕಾಗತ್ತೆ. ನಿಮ್ಮ ಮನೇಲಿರೋ ಲಕ್ಷ್ಮಿ ಮುಖವಾಡನ ನೀವು ತೊಗೊಂಡು ಹೋದಾಗ ಅವರು ಅಲ್ಲಿ ಸ್ಟೋನ್ ವರ್ಕ್ನ ನಿಮಗೆ ಮಾಡಿಕೊಡ್ತಾರೆ. ಅಂಗಡಿಯಲ್ಲಿ ಕೆಲವೊಂದು ಸ್ಯಾಂಪಲ್ಸ್ನ ಇಟ್ಟಿರ್ತಾರೆ. ನೀವು ಅದನ್ನು ನೋಡಿ ಸೆಲೆಕ್ಟ್ ಮಾಡಿದ್ರೆ ನೀವು ತೊಗೊಂಡೋಗಿರುವಂಥ ಮುಖವಾಡಕ್ಕೆ ಅವರು ಅದನ್ನು ಮಾಡಿಕೊಡ್ತಾರೆ. ಈ ರೀತಿ ಸ್ಟೋನ್ ವರ್ಕ್ ನಾನು ಬಂದು ಮಲ್ಲೇಶ್ವರಮಲ್ಲಿ ಮಾಡಿಸ್ಕೊಂಡಿದ್ದು. ಓವರಾಲ್ ಮುಖವಾಡಕ್ಕೆ ಬಂದು ನನಗೆ 2,500 ಆಯಿತು. ಸೊ ಅದಕ್ಕೆ ಮುಖವಾಡಕ್ಕೆ ಸರಿ ಹೊಂದುವಂಥ ನಾನು ಡಾಬನ್ನು ಕೂಡ ತೊಗೊಂಡಿದ್ದೀನಿ. ಈ ರೀತಿ ಮ್ಯಾಚ್ ಆಗುವಂಥ ಡಾಬ್ ತೊಗೊಂಡ್ರೆ ಅಲಂಕಾರ ಮಾಡುವಾಗ ಅದು ಐಡಲ್ಗೆ ಒಂದು ಒಳ್ಳೆ ಕಳೆ ಕೊಡುತ್ತೆ ಅಂತ ಹೇಳ್ಬೋದು. ಜ್ಯುವೆಲ್ರೀಸು ಕೂಡ ನಾನು ಪ್ರತಿಯೊಂದು ಐಟಮು ಒಂದೇ ಶಾಪಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನನಗೆಲ್ಲ ಮ್ಯಾಚಿಂಗ್ ಐಟಮ್ಸೇ ಸಿಕ್ಕಿರೋದು. ಈ ಜ್ಯುವೆಲ್ರಿ ಬಂದು 3 ಸ್ಟೆಪ್ಸ್ ಬರುತ್ತೆ. 3 ಸ್ಟೆಪ್ಸು ಕೂಡ ತುಂಬಾ ಸ್ಟೋನ್ ವರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ತಾಳಿ ಮಾತ್ರ ನಾನು ಸಪ್ರೇಟಾಗಿ ಆನ್ಲೈನಲ್ಲಿ ತೊಗೊಂಡಿರೋದು. ಆ ಶಾಪಲ್ಲಿತ್ತು, ಬಟ್ ನನಗದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಂಡಿರೋದು. ಈ ಜ್ಯುವೆಲ್ರಿ ಪ್ರೈಸಸ್ ಅಂತ ತೊಗೊಂಡ್ರೆ ಇದಕ್ಕೆ ಅರೌಂಡ್ ನಾನು 1,500ನ ಪೇ ಮಾಡಿದ್ದೆ. ಸ್ಟೋನ್ ವರ್ಕು ಬೇರೆ ಥರ ವರ್ಕ್ ಕೂಡ ಬರುತ್ತೆ, ಅದಕ್ಕೆ ಬೇರೆ ಥರನೇ ಪ್ರೈಸಸ್ ಇರುತ್ತೆ. ಆದಮೇಲೆ ಹಸ್ತಗಳು ಮತ್ತು ಪಾದ, ಇದು ಕೂಡ ನಾನು ಮುಖವಾಡಕ್ಕೆ ಮ್ಯಾಚಿಂಗ್ ಆಗೋ ಥರನೇ ತೊಗೊಂಡಿರೋದು. ಹಸ್ತ ಮತ್ತು ಪಾದ ನೀವು ತೊಗೊಂಡಿರೋಂಥ ಕೈ ಮತ್ತು ಕಾಲಿಗೆ ಸೂಟ್ ಆಗುವಂಥದ್ದನ್ನು ತಗೊಳ್ಳಿ. ಆ್ಯಕ್ಚುಲಿ ನಾನು ತೊಗೊಂಡಿರೋದು ಸ್ವಲ್ಪ ಚಿಕ್ಕ ಸೈಜ್ ಆಯಿತು. ನಾನು ಫಸ್ಟೇ ಇದನ್ನು ತೊಗೊಂಡ್ಬಿಟ್ಟಿದ್ದೆ, ಅದಾದಮೇಲೆ ನಾನು ಕೈ ಮತ್ತು ಕಾಲು ತೊಗೊಂಡಿರೋದು. ಹಾಗಾಗಿ ಇದು ನನಗೆ ಹಸ್ತ ಮತ್ತು ಪಾದ ಈ ಕೈಗಳಿಗೆ ಹಾಕಿದಾಗ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತು ಕಾಲುಗಳು, ಇದು ಕೂಡ ನಾನು ಮಲ್ಲೇಶ್ವರಮಲ್ಲೇ ಪರ್ಚೇಸ್ ಮಾಡಿದ್ದು. ಈ ರೀತಿ ದಾರ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ಕೊಳ್ಬೋದು. ಕಟ್ಕೊಂಡಾಗ ಅದು ಯಾವ ರೀತಿ ಬೇಕಾದರೂ ನೀವು ಈಸಿಯಾಗಿ ಲೆಗ್ನ ಕೂರಿಸ್ಕೊಳ್ಬೋದು. ಈ ರೀತಿ ಕಟ್ಟೋದ್ರಿಂದ ಈ ರೀತಿ ಹೇಗೆ ಬೇಕಾದರೂ ನೀವು ಅದನ್ನು ಕೂರಿಸ್ಕೊಳ್ಬೋದು. ಕೈಗಳಿಗೂ ಕೂಡ ಅದೇ ರೀತಿಯೇ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ಬರುತ್ತೆ ಕೈ. ಇದಕ್ಕೂ ಕೂಡ ಸೈಡಲ್ಲಿ ದಾರಾನ ಕೊಟ್ಟಿರ್ತಾರೆ. ನೀವು ಕಳಶಕ್ಕೆ ಕೈಯನ್ನು ಕಟ್ಕೊಳ್ಬೋದು, ಈ ರೀತಿ ಈಸಿಯಾಗಿ ಕಟ್ಕೊಳ್ಬೋದು. ಈ ರೀತಿ ದಾರ ಕೊಟ್ಟಿರ್ತಾರೆ, 2 ಕೈಗಳಿಗೆ ಈ ರೀತಿ ಕೊಟ್ಟಿರ್ತಾರೆ. ನೀವು ಈಸಿಯಾಗಿ ಅದನ್ನು ಕಟ್ಕೊಳ್ಬೋದು. ಕೈ ಮತ್ತು ಕಾಲುಗಳನ್ನ ನಾನು ಬಿಂದಿಗೆ ಸೈಜ್ಗೆ ನಾನು ನೋಡಿ ತೊಗೊಂಡಿದ್ದೆ. ಅರೌಂಡ್ 600 ಇದಕ್ಕೆ ಪೇ ಮಾಡಿದ್ದೆ. ಮತ್ತು ಹಸ್ತ ಮತ್ತು ಪಾದ ಏನು ತೋರಿಸಿದ್ದೀನಿ ಅದಕ್ಕೆ ಬಂದು ಅದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನೀವು ಪ್ರತಿಯೊಂದು ವಸ್ತುನ ಒಂದೇ ಶಾಪಲ್ಲಿ ತೊಗೊಂಡಾಗ ನಿಮಗೆ ಈಸಿಯಾಗಿ ಎಲ್ಲ ಸೈಜ್ಗಳು ಕೂಡ ಸಿಗುತ್ತೆ. ಮೇಜರಾಗಿ ನಿಮಗೆ ಇಷ್ಟೆಲ್ಲ ಐಟಮ್ಸ್ಗಳು ಬೇಕಾಗತ್ತೆ. ನೀವು ಮುಖವಾಡನ ಯಾವ ರೀತಿ ತೊಗೊಳ್ತೀರಾ ಅದಕ್ಕೆ ಸೂಟ್ ಆಗುವಂಥದ್ದನ್ನೇ ನೀವು ಪರ್ಚೇಸ್ ಮಾಡಿದ್ರೆ ಐಡಲ್ನ ನೀವು ಮಾಡ್ಕೊಳ್ಳುವಾಗ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ತಾಳಿಯ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇಷ್ಟು ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇನ್ನೂ ಒಂದು ಐಟಮ್ ಏನು ಅಂತ ಅಂದರೆ ಜಡೆ. ಈ ಜಡೆನೂ ಕೂಡ ನಾನು ಐಡಲ್ ಸೈಜ್ಗೆ ನೋಡಿ ತೊಗೊಂಡಿರೋವಂಥದ್ದು. ನೀವು ಈ ಬಿಂದಿಗೆಯಿಂದ ಆಕಾರ ಯಾವ ರೀತಿ ಮಾಡ್ಕೊಳ್ತೀರಾ ಅದಕ್ಕೆ ಸೂಟ್ ಆಗುವಂತೆ ಮುಖವಾಡನ ಮಾಡಿಸ್ಕೊಳ್ಬೇಕು. ಮತ್ತು ಅದಕ್ಕೆ ಹೈಟಿಗೆ ತಕ್ಕಂತೆ ಮುಖವಾಡ ಆಗಿರ್ಬೋದು, ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಇದನ್ನು ನೀವು ತೊಗೊಂಡಾಗ ಐಡಲ್ಲು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಇದು ಲಾಸ್ಟ್ ಇಯರ್ ನಾನು ಮಾಡಿರೋದು. ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲ ನೀವು ಕರೆಕ್ಟಾಗಿ ಅದೇ ರೀತಿಯೇ ಪರ್ಚೇಸ್ ಮಾಡಿದ್ರೆ
ಇನ್ನು ಒಂದು ಬ್ಯಾಕ್ ಡ್ರಾಪ್ ಕೂಡ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಾವು ಅದಕ್ಕೆ ತಕ್ಕಂಗೆ ಐಟಮ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಇದು ಮ್ಯಾರಿಗೋಲ್ಡ್ದು ಗಾರ್ಲ್ಯಾಂಡು. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಕೂಡ ನಾನು ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ನೋಡಿ, ಇದು ಒಂದು 5 ಪೀಸಸ್ ಬರುತ್ತೆ. ತುಂಬ ಆಫರ್ಡಬಲ್ ಅಂತ ಅನಿಸುತ್ತೆ. ನೀವು ಈ ಬ್ಯಾಕ್ಗ್ರೌಂಡು ಕೂಡ ಗ್ರೀನ್ ಬ್ಯಾಕ್ಗ್ರೌಂಡಿಗೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು. ಈಗ ನಾವು ಮುಂದೆ ಏನು ಅಮ್ಮನವ್ರನ್ನ ನಾವು ಅಲಂಕಾರ ಮಾಡ್ತೀವಿ ಅದೇ ರೀತಿಯೇ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದ್ರೇ ಅದು ಲುಕ್ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದು ತುಂಬಾ ಚೆನ್ನಾಗಿರುತ್ತೆ. ಒರಿಜಿನಲ್ ಫ್ಲವರ್ ಲುಕ್ಕಿಗೆ ನೀವು ಇದನ್ನು ಕೊಡುತ್ತೆ. ಇದು 5 ಪೀಸಸ್ ಬರುತ್ತೆ. ನೀವು ಒಂದು ಸರಿ ಪರ್ಚೇಸ್ ಮಾಡಿದ್ರೆ ಇದು ಎವ್ರಿ ಇಯರ್ ನಿಮಗೆ ಯೂಸ್ ಆಗುತ್ತೆ. ಇದು ಪ್ರೈಸ್ ನನಗೆ ಜ್ಞಾಪಕ ಇಲ್ಲ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಾನು ವೈಟ್ ಕಲರ್ ಫ್ಲವರ್ನ ಕೂಡ ಪರ್ಚೇಸ್ ಮಾಡಿದ್ದೆ. ಇದು ಕೂಡ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ಬೋದು, ಅಮ್ಮನವ್ರಿಗೂ ಕೂಡ ಯೂಸ್ ಮಾಡ್ಬೋದು ಹಾರವಾಗಿ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಇದನ್ನು ಹೊರಗಡೆ ಶಾಪಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದು ನಾನು. ಅರೌಂಡ್ ನನಗೆ 2 ಪೀಸಸ್ ಬಂದಿತ್ತು. 2 ಪೀಸಸ್ಸಿಂದ ಅರೌಂಡ್ 500 ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಮ್ಮನವರಿಗೆ ಯಾವ ರೀತಿ ಈಸಿಯಾಗಿ ಸೀರೆನ ಉಡಿಸ್ಬೋದು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.